ಅನಿವಾರ್ಯ ಸಂದರ್ಭದಲ್ಲಿ ನಾನು ಈ ಒಂದು ಸಭೆಗೆ ಇವತ್ತು ಬಂದಿದ್ದೀನಿ. ಇವತ್ತು ಬಹಳಷ್ಟು ವಿಚಾರಗಳನ್ನ ತಾವೆಲ್ಲರೂ ಕೂಡ ಚರ್ಚೆಯನ್ನು ಮಾಡಿದ್ದೀರಿ. ತಾಲೂಕಿನ ಅಭಿವೃದ್ಧಿಯ ಬಗ್ಗೆ, ಪ್ರಗತಿಯ ಬಗ್ಗೆ ನಮ್ಮ ಇಲಾಖೆವಾರು ವಿಚಾರಗಳನ್ನು ಮಂಡನೆ ಮಾಡಿದ್ದೀರಿ. ಬಹಳ ಸಂತೋಷಕರವಾದಂತಹ ವಿಚಾರ ಈ ಸಭೆಗೆ ನಾನು ಪಾಲ್ಗೊಂಡಿದ್ದಕ್ಕಾಗಿ. ಇವತ್ತು ಯಾವುದೇ ಸರ್ಕಾರಗಳು ಕಾನೂನನ್ನ ಜಾರಿಗೊಳಿಸಬಹುದು ಅಥವಾ ಯೋಜನೆಗಳನ್ನ ಜಾರಿಗೊಳಿಸಬಹುದು, ಆದರೆ ಅದನ್ನ ಜನಸಾಮಾನ್ಯರಿಗೆ ತಲುಪಿಸಬೇಕಾಗಿರ್ತಕ್ಕಂತಹ, ಅರ್ಹರಿಗೆ ತಲುಪಿಸಬೇಕಾಗಿರ್ತಕ್ಕಂತಹ ಒಂದು ಮಹತ್ತರವಾದಂತಹ ಜವಾಬ್ದಾರಿ ನಮ್ಮಗಳ ಮೇಲೆ ಇರ್ತಕ್ಕಂಥದ್ದು, ನಾವು ಅಧಿಕಾರಿಗಳ ಮೇಲೆ ಇರ್ತಕ್ಕಂಥದ್ದು. ಸರ್ಕಾರ 5 ವರ್ಷ ಇರ್ತದೆ, ಹೋಗ್ತದೆ, ಹೊಸ ಬರ್ತದೋ, ಇನ್ನೊಂದು ಮತ್ತೊಂದು ಬದಲಾವಣೆಗಳು ಆಗ್ತಾ ಇರ್ತದೆ. ಆದರೆ ತಾವುಗಳು ನಿರಂತರವಾಗಿ ಒಮ್ಮೆ ಕರ್ತವ್ಯಕ್ಕೆ ಸೇರಿದಾಗಿಂದ ತಮ್ಮ ನಿವೃತ್ತಿಯ ತನಕ ಜನಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನ ಹೊಂದಿರತಕ್ಕಂಥವ್ರು ತಾವುಗಳು. ಆ ನಿಟ್ಟಿನಲ್ಲಿ ಈ ತಾಲೂಕಿನ ಪ್ರಗತಿ ಆಗಿರ್ಬೋದು, ಜಿಲ್ಲೆದಾಗಿರ್ಬೋದು, ರಾಜ್ಯದಾಗಿರ್ಬೋದು, ದೇಶದ್ದೇ ಆಗಿರ್ಬೋದು, ಯಾವುದೇ ಸರ್ಕಾರಗಳು ಏನೇ ಮಾಡಿದರೂ ಕೂಡ ಅಂತಿಮವಾಗಿ ರಾಷ್ಟ್ರದ ಅಭಿವೃದ್ಧಿಗೆ ತಮ್ಮ ಪಾತ್ರ ಬಹಳ ಮಹತ್ತರವಾದಂಥದ್ದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಬಯಸ್ತೀನಿ. ಜೊತೆಗೆ ನಮ್ಮ ತಾಲೂಕಿನ ಬಗ್ಗೆ ನಾವು ನೋಡ್ಲಿಕ್ಕೆ ಹೋದ್ರೆ, ಈ ನಮ್ಮ ಆಕಲ್ಕೋಟೆ ತಾಲೂಕು ನಾವೇನಿದ್ದೀವಿ ಪ್ರಾಕೃತಿಕವಾಗಿ ಬಹಳ ಸಂಪತ್ಭರಿತವಾಗಿ ಇರ್ತಕ್ಕಂಥ ಒಂದು ಪ್ರದೇಶ ಇದೆ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಪ್ಪ ಅಂದ್ರೆ, ಇಡೀ ನಮ್ಮ ದಕ್ಷಿಣ ಕರ್ನಾಟಕದಲ್ಲೇ 2 ನದಿಗಳು ಹರಿತಕ್ಕಂಥ ಯಾವ್ದಾದ್ರು ತಾಲೂಕು ಇದ್ರೆ ಅದು ನಮ್ಮ ಆಕಲ್ಕೋಟೆ. ಇವತ್ತು ಒಂದು ಭಾಗದಲ್ಲಿ ಕಾವೇರಿ ನದಿ, ಮತ್ತೊಂದು ಭಾಗದಲ್ಲಿ ಹೇಮಾವತಿ ನದಿ ಹರಿತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ನಾಡು ಅದು ನಮ್ಮ ಆಕಲ್ಕೋಟೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ನಮ್ಮಲ್ಲಿ ಏನು ಹೇಮಾವತಿ ಡ್ಯಾಮ್ನಿಂದ ನೀರು ಬರ್ತದೆ ನಮ್ಮ ತಾಲೂಕಿಗೆ, ಇವತ್ತು ಹಾರಂಗಿ ಡ್ಯಾಮ್ನಿಂದ ನೀರು ಬರ್ತಾ ಇದೆ, ಕಟ್ಟೆಪುರದಲ್ಲೂ ಕೂಡ ಒಂದು ಡ್ಯಾಮ್ ಇದೆ, ಅದನ್ನು ಕೂಡ ನಮಗೆ ನೀರು ಬರ್ತಾ ಇದೆ, ಮಳೆ ಕೂಡ ಉತ್ತಮವಾಗಿ ಆಗ್ತಾ ಇದೆ. ಜೊತೆಗೆ ನಮ್ಮ ಏನು ರೈತರಿದ್ದೀವಿ ನಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲೇ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಆದ್ರೆ ನಾವೆಲ್ಲ ಒಂದ್ ಕಡೆ ನೋಡಿದಾಗ ಆರ್ಥಿಕವಾಗಿ, ಪ್ರಾಕೃತಿಕವಾಗಿ ಬಹಳ ಸಂಪದ್ಭರಿತವಾಗಿದೆ. ಆದ್ರೆ ಆರ್ಥಿಕವಾಗಿ ನೋಡ್ಲಿಕ್ಕೆ ಹೋದಾಗ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯೊಳಗೆ ನಾನು ಬಹಳಷ್ಟು ಹಳ್ಳಿಗಳಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಜನರು ಮಾತನಾಡ್ತಕ್ಕಂಥದ್ದು, ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕು ಅರ್ಕಲಗೋಡು ಅನ್ನುವಂತಹ ಒಂದು ಮನೋಭಾವ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಯಾಕೆ ಈ ಪರಿಸ್ಥಿತಿ ಬಂದಿದೆ ಅಂತಕ್ಕಂಥದ್ದನ್ನ ನಾನು ಹೆಚ್ಚಿನ ಒತ್ತು ಕೊಟ್ಟು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅದನ್ನ ಸೂಕ್ಷ್ಮವಾಗಿ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋತೀರಿ ಅಂತ ಹೇಳಿ ಅಂದ್ಕೊಳ್ತೀನಿ. ಇವತ್ತು ಅರಸೀಕೆರೆ ಮಳೆ ಮೇಲೆ ಇರ್ತಕ್ಕಂಥ ಒಂದು ಪ್ರದೇಶ ನಮ್ಗೆಲ್ಲ ಕೂಡ ಗೊತ್ತಿದೆ. ಇವತ್ತು ಅರಸೀಕೆರೆಗೆ ಇದೇ ನಮ್ಮ ಹೇಮಾವತಿ ಯಗಚಿಯಿಂದ ನೀರನ್ನು ತಗೊಂಡು ಹೋಗಿ ಕೊಡ್ತಕ್ಕಂಥ, ಪ್ರತಿನಿತ್ಯ ಅವರಿಗೆ ನೀರು ಕೊಡ್ತಕ್ಕಂಥ ಯೋಜನೆಗಳಿರೋದನ್ನ ನಾವೆಲ್ಲ ಕಾಣ್ತಾ ಇದ್ದೀವಿ. ಆದರೆ ಇವತ್ತು 2 ನದಿಗಳು 3 ಡ್ಯಾಮ್ಗಳನ್ನ ಇಟ್ಕೊಂಡಿರ್ತಕ್ಕಂಥ ಈ ತಾಲೂಕಿನಲ್ಲಿ ಬೇಸಿಗೆ ಕಾಲ ಬಂದ್ರೆ ಟ್ಯಾಂಕರ್ ನಲ್ಲಿ ನೀರು ಕೊಡ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ಕಾಣ್ತಾ ಇದ್ದೀವಿ. ಬೀಜಘಟ್ಟ ಅಂತ ಹೇಳಿ ಒಂದು ಊರಿದೆ, ಅಲ್ಲಿ ದಿವಸ ಹೋಗಿದ್ದೆ ನಾನು, ಬಿಜಾಪುರ ಫಾರೆಸ್ಟ್ ಪಂಚಾಯತಿನಲ್ಲಿ ಬರ್ತದೆ. ಡ್ಯಾಮ್ ಒಳಗಡೆ ಇದೆ. ಡ್ಯಾಮ್ ಒಳಗಡೆ ಇರ್ತಕ್ಕಂಥ ಊರಿಗೆ ನಾವು ನದಿಯಿಂದ ಡ್ಯಾಮ್ನಿಂದ ನೀರು ಕೊಡೋದಕ್ಕೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇವತ್ತು ಇರ್ತಕ್ಕಂಥದ್ದು ಟ್ಯಾಂಕರ್ ನಲ್ಲಿ ನೀರು ಕೊಡ್ತಾ ಇದ್ದಾರೆ ಬೇಸಿಗೆ. ಈ ಒಂದು ವಾತಾವರಣ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಶಿಕ್ಷಣದ ಬಗ್ಗೆ ಲಾಸ್ಟ್ ಪ್ಲೇಸ್ ನಲ್ಲಿ ಇದ್ದೀವಿ ಅಂತ ಹೇಳಿ ಮಾತನಾಡಿದ್ರು ಶಿಕ್ಷಣಾಧಿಕಾರಿಗಳು. ಇವತ್ತು ಮಾತನಾಡ್ತಾ ಇವತ್ತು ಹೊಳೆ ನರಸೀಪುರದಲ್ಲಿ ಬಹುಶಃ 3 ರಿಂದ 4
ಡಿಪ್ಲೊಮಾ ಕಾಲೇಜುಗಳಿದೆ. ನನ್ನ ಅನಿಸಿಕೆ 4 ಕಾಲೇಜ್ ಇದೆ ಅಂತೇಳಿ ಭಾವಿಸ್ಕೊಳ್ತೀನಿ ನಾನು. ಇವತ್ತು ನಮ್ಮ ತಾಲೂಕಿನಲ್ಲಿ ಒಂದೇ ಒಂದು ಡಿಪ್ಲೊಮಾ ಕಾಲೇಜ್ ಇಲ್ಲದೆ ಇರ್ತಕ್ಕಂಥದ್ದು, ಡಿಗ್ರಿ BSc ಇಲ್ಲದೆ ಇರ್ತಕ್ಕಂಥದ್ದು, ಯಾವುದೇ ತಾಂತ್ರಿಕ ಶಿಕ್ಷಣ ಇಲ್ಲದೆ ಇರ್ತಕ್ಕಂಥದ್ದು, ವಾಣಿಜ್ಯ ಶಿಕ್ಷಣ ಇಲ್ಲದೆ ಇರ್ತಕ್ಕಂಥದ್ದು. ಹೀಗಾಗಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಂದ್ರೆ ಬೇರೆ ಜಿಲ್ಲೆಗೆ, ತಾಲೂಕುಗಳಿಗೆ ವಲಸೆ ಹೋಗ್ತಕ್ಕಂಥ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ನಮ್ಮ ಶಾಸಕರು ಮಾತಾಡ್ತಾ ಹೇಳಿದ್ರು ಒಂದು ಮಾತನ್ನ, ಹೆಣ್ಣು ಮಕ್ಕಳು ಇವತ್ತು ಇಲ್ಲಿನ ರೈತರ ಮಕ್ಕಳನ್ನ ಮದುವೆ ಮಾಡ್ಕೊಳ್ತಾ ಇಲ್ಲ, ಗಂಡು ಮಕ್ಕಳು ಇವತ್ತು ಮದುವೆ ಆಗದೆ ಪಾಪ ಎಲ್ಲ ಹಳ್ಳಿನಲ್ಲೂ ಕೂಡ ಇದಾವೆ ಅನ್ನೋ ಮಾತನ್ನ ಹೇಳಿದ್ರು, ಸಮಸ್ಯೆಯನ್ನ ಕಂಡುಹಿಡಿದಿದ್ದಾರೆ. ಆದ್ರೆ ನನಗನ್ನಿಸ್ತದೆ ಇವತ್ತು ನಮ್ಮ ರೈತರ ಮಕ್ಕಳು ನಾವೆಲ್ಲ ಕೂಡ ಒಳ್ಳೆ ಆದಾಯವನ್ನು ಪಡಿತಾ ಇದ್ದೀವಿ. ಹಳ್ಳಿಗಳಲ್ಲಿ ಭೂಮಿ ಇದೆ, ಜಮೀನಿದೆ, ಎಲ್ಲವೂ ಕೂಡ ಇದೆ. ಆದ್ರೆ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಶಾಸಕರು. ಕಾರಣ ನಾನು ಅವಲೋಕಿಸಿದೆ. ಆದ್ರೆ ಇವತ್ತು ಯಾವ ಹಳ್ಳಿ ಕೂಡ ಹೋದ್ರೆ ಹೆಣ್ಮಕ್ಳು ಉತ್ತಮವಾಗಿ ಓದ್ಕೊಂಡಿದ್ದಾರೆ, ಜೊತೆಗೆ ಅವರೆಲ್ಲ ಕೂಡ ಉದ್ಯೋಗದಲ್ಲಿದ್ದಾರೆ, ಸಂಬಳ ತರ್ತಕ್ಕಂಥ ಒಂದು ಮಟ್ಟದಲ್ಲಿ ಇವತ್ತು ಇರ್ತಕ್ಕಂಥದನ್ನ ಕಾಣ್ತಾ ಇದ್ವಿ. ಹಾಗಾಗಿ ಅವರು ಉದ್ಯೋಗದಲ್ಲಿ ಇರೋದನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇದು ತಪ್ಪಲ್ಲ. ಅವ್ರ ತಂದೆ ತಾಯಿಗಳು ಅನ್ಬೋದು ಅಥವಾ ಮದುವೆ ಮಾಡ್ಕೊಳ್ತಕ್ಕಂಥ ಹೆಣ್ಮಕ್ಳಾಗ್ಲಿ ಅವ್ರದ್ದು ತಪ್ಪು ಅಂತ ಹೇಳಿಕ್ಕೆ ಆಗೋದಿಲ್ಲ ನಾವು. ಯಾಕೆಂತಂದ್ರೆ ಅವರ ಭವಿಷ್ಯವನ್ನ ಉತ್ತಮವಾಗಿರ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಯಾಕೆ ಅತಿ ಹೆಚ್ಚು ಈ ಒಂದು ಮದುವೆ ಆಗಿರ್ತಕ್ಕಂಥ ಗಂಡು ಮಕ್ಕಳು ಇದ್ದಾರಪ್ಪ ಅಂತಂದ್ರೆ ನಿರುದ್ಯೋಗ ಕಾರಣ ಆಗಿದೆ. ಈ ನಿರುದ್ಯೋಗಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ